ಅಶ್ಲೀಲ ಕಮೆಂಟ್ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. ಕಮಿಷನರ್ ಕಚೇರಿಗೆ ಬಂದು ದೂರನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. 15 ಐಡಿ 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ ಸಮೇತ ದೂರು ದಾಖಲಿಸಿದ್ದಾರೆ. ಕಮಿಷನರ್ ಕಚೇರಿಗೆ ಬಂದು ವಿಜಯಲಕ್ಷ್ಮಿ ದರ್ಶನ್ ದೂರನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟಿ ರಮ್ಯಾ ಬಳಿಕ ಅಶ್ಲೀಲ ಕಮೆಂಟ್ ವಿರುದ್ಧ ವಿಜಯಲಕ್ಷ್ಮಿ ಸಮರ ಸಾರಿರೋದು. ಕೆಟ್ಟ ಕಮೆಂಟ್ಸ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಸಮೇತ ದೂರು ದಾಖಲಿಸಿದ್ದಾರೆ. ವಕೀಲ ಭರತ್ ಜೊತೆ ಠಾಣೆಗೆ ಬಂದು ವಿಜಯಲಕ್ಷ್ಮಿ ದೂರನ್ನ ದಾಖಲಿಸಿದ್ದಾರೆ. ದೂರು ಆಧರಿಸಿ ಕೆಲವೇ ಹೊತ್ತಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಹಾಕಿ ದೂರು ನೀಡಿದ್ದಾರೆ ವಿಜಯಲಕ್ಷ್ಮಿ. ಇತ್ತೀಚೆಗೆ ಸುದೀಪ್ ವಿಜಯಲಕ್ಷ್ಮಿ ನಡುವೆ ಮಾತಿನ ಯುದ್ಧ ನಡೆದಿತ್ತು. ಹಲವು ಅಭಿಮಾನಿಗಳಿಂದ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ಸ್ಗಳು ಬಂದಿದೆಯಂತೆ. ಈ ಹಿಂದೆ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ಕೊಟ್ಟಿದ್ರು ನಟಿ ರಮ್ಯಾ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಮತ್ತು ಇನ್ನುಳಿದ ಆರೋಪಿಗಳ ಬಗ್ಗೆ ಕೋರ್ಟಿನಿಂದ ಆದೇಶ ಬಂದಾಗ ರಮ್ಯಾ ಅದಕ್ಕೊಂದು ಪೋಸ್ಟ್ ಹಾಕಿದ್ರು. ಅದರ ಮೇಲೆ ಹಲವರು ರಮ್ಯಾಗೆ ಕೆಟ್ಟದಾಗಿ ಕಮೆಂಟ್ಸ್ ಹಾಕಿದ್ರು. ಅದನ್ನ ಅಷ್ಟಕ್ಕೆ ಬಿಟ್ಟಿಲ್ಲ ರಮ್ಯಾ, ದೂರು ದಾಖಲಿಸಿದ್ರು. ಹಲವರು ಅಂಧರಾದ್ರು. ಅದಾದ ನಂತರ ಈಗ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದವರ ವಿರುದ್ಧ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ. ಸುಮಾರು 150 ಕಮೆಂಟ್ಸ್ಗಳುಳ್ಳ ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಫ್ಐಆರ್ ಆಗತ್ತೆ ಅಂತ. ಸೊ ಯಾವ ಪೇಜಿಂದ ಈ ತರ ಕೆಟ್ಟದಾಗಿ ಕಮೆಂಟ್ಗಳು ಬಂದಿರೋದು, ಯಾರ ವಿರುದ್ಧ ಈಗ ದೂರನ್ನ ಕೊಟ್ಟಿರೋದು, ಏನಿದೆ ದೂರಿನಲ್ಲಿ, ವಿಜಯಲಕ್ಷ್ಮಿ ಕೊಟ್ಟಂತ ದೂರಿನಲ್ಲಿ? ಶ್ವೇತಾ, ಅಂದರೆ 2 ಗಂಟೆಗೆ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದಂಥ ವಿಜಯಲಕ್ಷ್ಮಿ ಅವರು ವಕೀಲ ಭರತ್ ಜೊತೆ ಬಂದಂಥವರು 2:30 ಸುಮಾರವರೆಗೂ ಜಾಯಿಂಟ್ ಕಮಿಷನರ್ CCB ಅವರ ಕಚೇರಿಯಲ್ಲಿದ್ದು ಅಲ್ಲಿ ತಮ್ಮ ವಿರುದ್ಧ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಕೆಟ್ಟದಾದಂಥ ಕಮೆಂಟ್ಗಳು ಬರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದಷ್ಟು ಕಮೆಂಟಿನ ಸ್ಕ್ರೀನ್ ಶಾಟ್ ಸೇರಿದಂತೆ ದೂರನ್ನ ಬರ್ಕೊಂಡು ಬಂದು ಈಗ ಕೊಟ್ಟಿರುವಂತಹದ್ದು. ಅಂದರೆ ಖುದ್ದಾಗಿ CCB ಜಾಯಿಂಟ್ ಕಮಿಷನರ್ ಅಜಯ್ ಇಲೋರಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬರ್ತಾರೆ. ಆದರೆ ಅಜಯ್ ಇಲೋರಿ ಇಲ್ಲದೆ ಇರೋದ್ರಿಂದ ಬೆಂಗಳೂರಿನ CCB ಸೈಬರ್ ಸೆಲ್ನ ಇನ್ಸ್ಪೆಕ್ಟರ್ ಉಮೇಶ್ ಅವ್ರನ್ನ ಭೇಟಿ ಮಾಡಿ ಅವರು ದೂರನ್ನ ಪಡ್ಕೊಂಡಿರುವಂಥದ್ದು. ಆ ದೂರಿನಲ್ಲಿ ಸುಮಾರು 15ಕ್ಕೂ ಹೆಚ್ಚು ಪೇಜ್ಗಳ ಮೂಲಕ ಈ ರೀತಿಯಾದಂಥ ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ವೈಯಕ್ತಿಕವಾಗಿ ನಿಂದಿಸುವಂಥ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಈ ರೀತಿಯಾದಂಥ ಕಮೆಂಟ್ಗಳನ್ನು ಮಾಡಿರುವಂಥದ್ದು. ಅದಕ್ಕೆ ಪ್ರಮುಖವಾದ ಕಾರಣ ಕಳೆದ 3-4 ದಿನಗಳಿಂದ ಒಂದಷ್ಟು ಮಾತಿನ ಜಟಾಪಟಿಗಳೇನು ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಸುದೀಪ್ ಅವರು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾರೆ, ಅದಕ್ಕೆ ಕೌಂಟರ್ ಆಗಿ ವಿಜಯಲಕ್ಷ್ಮಿ ಅವರು ಮಾತಾಡ್ತಾರೆ. ಸೊ ಈ ಎರಡೂ ವಿಚಾರಗಳು ಸಾಕಷ್ಟು ಸುದ್ದಿ ಆದ ನಂತರ ಇದೇ ವಿಚಾರವನ್ನು ಇಟ್ಟುಕೊಂಡು ಕೆಲವರು ಈ ರೀತಿಯಾದಂಥ ಒಂದಷ್ಟು ಕಮೆಂಟ್ ಮಾಡಿರುವಂಥದ್ದು. ಅದರಲ್ಲಿ ಕೆಲವು ಕಮೆಂಟ್ಗಳನ್ನು ಓದೋದಾದ್ರೆ, ಶ್ವೇತಾ, ಅಂದ್ರೆ ತಮ್ಮ ಕಿಚ್ಚಾ ಬಾಸ್ ಹತ್ರ ನಿಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಬಂದ್ರಿ, ಆವಾಗ ಗೊತ್ತಾಗ್ಲಿಲ್ವಾ? ಈ ರೀತಿಯಾದಂಥ ಅಂದ್ರೆ ಎಲ್ಲ ಒಂದ್ ಕಡೆ ಸುದೀಪ್ ಅವ್ರನ್ನ ಇದರಲ್ಲಿ ಎಳೆದು ತರುವ ರೀತಿಯಾದಂಥ ಕಮೆಂಟ್ಗಳಿದೆ. ತಾವು ಎಲ್ಲ ಒಂದ್ ಕಡೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಗಳು ಅನ್ನುವಂಥದ್ದು ಬಿಂಬಿಸಿಕೊಳ್ಳುವ ರೀತಿಯ ಬರಹಗಳು ಕೂಡ ಅದರಲ್ಲಿರುವಂತಹದ್ದು. ಸೊ ಆ ರೀತಿಯಾಗಿ ಕೆಳಮಟ್ಟದ ಅಶ್ಲೀಲ ಪದಗಳನ್ನ ಉಪಯೋಗಿಸಿದ್ದಾರೆ. ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೋಡ್ತಾ ಹೋದ್ರೆ ಯಾವುದು ಕೂಡ ಹೆಸರುಗಳಲ್ಲಿಲ್ಲ, ಬಹುತೇಕ ಫೇಕ್ ಅಕೌಂಟ್ಗಳ ರೀತಿ ಕಂಡು ಬರ್ತಾ ಇರುವಂತದ್ದು. ಕೆಲ ತಿಂಗಳ ಹಿಂದೆ ರಮ್ಯಾ ಅವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ರಮ್ಯಾ ಅವರ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಮಾಡಿದಂಥವ್ರು ಕೂಡ ಯಾರು ಕೂಡ ಅವರು ತಮ್ಮ ಹೆಸರಿನಲ್ಲಿ ಇದ್ದಂತ ಅಕೌಂಟ್ಗಳ ಈ ರೀತಿಯಾದಂತಹ ಕಮೆಂಟ್ಗಳನ್ನು ಮಾಡಿರಲಿಲ್ಲ. ಇಲ್ಲಿಯೂ ಕೂಡ ಈ ಅಕೌಂಟ್ಗಳನ್ನು ನೋಡ್ತಾ ಹೋದ್ರೆ ಕೆಲವೊಂದಷ್ಟು ನಕಲಿ ಫೇಕ್ ಅಕೌಂಟ್ಗಳನ್ನ ಇಟ್ಟುಕೊಂಡು ಈ ರೀತಿಯಾದಂತಹ ಕಮೆಂಟ್ ಮಾಡಿದಂತೆ ಕಂಡು ಬರ್ತಾ ಇರುವಂತದ್ದು. ಆ ಕಮೆಂಟ್ಗಳನ್ನ ಓದಿದ್ರೆ ಶ್ವೇತಾ, ನಿಜಕ್ಕೂ ಇಷ್ಟು ಕೆಟ್ಟದಾಗಿ ಒಬ್ಬ ಮಹಿಳೆಗೆ ಕಮೆಂಟ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಮಟ್ಟಿಗೆ ಕಮೆಂಟ್ ಅನ್ನು ಮಾಡಿರುವಂತದ್ದು. ಈಗ ದೂರನ
ದಾಖಲು ಮಾಡಿಕೊಂಡು CCB ಸೈಬರ್ ಪೊಲೀಸರು FIR ನ ದಾಖಲು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಆ FIR ಕಾಪಿ ಸಿಗುವಂಥ ಸಾಧ್ಯತೆಗಳಿರುವಂಥದ್ದು. ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರ ಆಗ್ರಹ ಏನಂದ್ರೆ ತನ್ನ ಘನತೆಗೆ ಧಕ್ಕೆ ತರುವ ರೀತಿ ಕಮೆಂಟ್ ಮಾಡಿದವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ನಿಟ್ಟಿನಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಆ ದೂರಿನಲ್ಲಿ ಎಲ್ಲ ಸಂಪೂರ್ಣವಾದ ವಿವರವನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದನ್ನು ಆಧರಿಸಿ ಕೆಲವೇ ಹೊತ್ತಿನಲ್ಲಿ FIR ಆಗುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.